ಪೈಥಾನ್ ಕೋಡ್ ಉಪಯೋಗಿಸಿ ನಿಮ್ಮ ಉತ್ತರನ ವೆರಿಫೈ ಮಾಡೋಣ. ಹೇಗಪ್ಪ ಅಂತ ಹೇಳಿದ್ರೆ ನೋಡಿಲಿ, ಎಂಟರ್ ದ ಲೆಂತ್ ಆಫ್ ಫಸ್ಟ್ ಸೈಡ್. ಇಲ್ಲಿ 3 ಸೈಡ್ ಇದೆಯಲ್ಲ, ಯಾವುದೋ 15, 11, 6. ಸೊ ಇದು 15 ಮತ್ತು ಎರಡನೇ ಇದು 11 ಮತ್ತು 6. ಎಂಟರ್ ದ ಮೆಜರಿಂಗ್ ಯೂನಿಟ್. ಎಲ್ಲ ಮೀಟ್ರಲ್ಲಿ ಮೆಜರ್ ಮಾಡ್ತಿದ್ದೀವಲ್ಲ, ಮೀಟರ್ ಅಂತ ಹೇಳಿ ಬರೆಯೋಣ. ನಿಮ್ಮ ಸೆಮಿ ಪೆರಿಮೀಟರ್ 6 ಮೀಟ್ರು, 16 ಮೀಟ್ರು. ಏರಿಯಾ ಆಫ್ ದ ಟ್ರಯಾಂಗಲ್ 28.284 ಮೀಟರ್ ಸ್ಕ್ವೇರ್. ಸೆಮಿ ಪೆರಿಮೀಟರ್ ಅರ್ಧ ಇದೆ, ಸರಿ ಇದೆ. ಅದು 16 ಇದೆ, ಅರ್ಧ ಅಲ್ಲ 16 ಇದೆ. ಮತ್ತು ಇದು 20√2 ಇದೆ. 20√2 ಬಂದು 28.2842. ಇಲ್ಲೇ ನೋಡಿ 20√2 ಅದೇ ಉತ್ತರ. ಸೊ ನಮ್ಮ ಕೋಡು ನಮ್ಮ ಉತ್ತರನ ವೆರಿಫೈ ಮಾಡ್ತು. ಇಲ್ಲಿ ಈ ಕೋಡ್ ಹೇಗೆ ವರ್ಕ್ ಆಗ್ತದೆ, ಅದು ಹೆಂಗೆ ಬಂತು ಈ ಉತ್ತರ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇದು ನಿಮ್ಮ ಸೆಮಿ ಪೆರಿಮೀಟರ್ ಫಾರ್ಮುಲಾ ತಾನೇ ಅದು, ಮತ್ತಿದು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ತಾನೆ. ಸೊ ಇದೇ ರೀತಿಯಲ್ಲಿ ಕೋಡಿಂಗು ಕೂಡ ವರ್ಕ್ ಆಗುತ್ತೆ. ಇಲ್ಲಿ ನೋಡ್ಬೋದು S × S - A × S - B. ಈ ಥರ ಒಂದೇನು ಸ್ಟಾರ್ ಇತ್ತು ಅಂತ ಹೇಳಿದ್ರೆ ಇಂಟು S - C ಹೋಲ್ ಟು ದ ಪವರ್ ಆಫ್, ನೋಡಿ ಇವೆರಡು ಬ್ರ್ಯಾಕೆಟು ಟು ದ ಪವರ್ ಆಫ್. ಈ ಥರ 2 ಸ್ಟಾರ್ ಇದ್ದು 0.5 ಅಂತ ಬರೆದ್ರೆ ಸ್ಕ್ವೇರ್ ರೂಟ್ ಅಂತ ಹೇಳಿ ಅರ್ಥ. ಇಲ್ಲಿ ಅರ್ಥ ಮಾಡಿಸ್ತೀನಿ ನೋಡಿ. ಸ್ಕ್ವೇರ್ ರೂಟ್ ಆಫ್ ಸಮಥಿಂಗ್ ಇಸ್ ನಥಿಂಗ್ ಬಟ್ a to the power of half. ಸೊ a to the power of half ಬದಲಾಗಿ ನಾನು 0.5 ಬರೀಬೋದು. ಸೊ 10 to the power of square root of 10 is 10 to the power of half. ಪೈಥಾನ್ ಕೋಡಲ್ಲಿ ನೀವು 2 ಪವರ್ ಈ ಥರ ನೋಡ್ತು ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಪವರ್ ಆಫ್. ಸೊ 10 2 ಸ್ಟಾರ್ 2 ಅಂತ ಇತ್ತು ಅಂದರೆ 10 ಸ್ಕ್ವೇರ್. 10 2 ಸ್ಟಾರು 0.5 ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ 10. ಸರಿನಾ? ಸೊ ಕೋಡಿಂಗು ಭಾರಿ ಸುಲಭ. ಇಲ್ಲಿ ಮ್ಯಾಥಮೆಟಿಕ್ಸು ಚೇಂಜ್ ಆಗಲ್ಲ. ಮ್ಯಾಥ್ ಏನಿರುತ್ತೋ ಅದನ್ನೇ ಮಾಡಬೇಕು. ಕೋಡಿಂಗಿಂದ ನೀವು ಸಿಸ್ಟಮ್ಯಾಟಿಕ್ಕಾಗಿ ಯೋಚನೆ ಮಾಡೋದು ಕಲಿತೀರಾ, ಶಿಸ್ತಾಗಿ ಯೋಚನೆ ಮಾಡ್ತೀರಾ, ಮತ್ತು ಫಾರ್ಮುಲಾ ಸರಿ ಕಲಿತೀರಾ. ಯಾಕಂತ ಹೇಳಿದ್ರೆ ಇದು ಮತ್ತೊಬ್ಬರಿಗೆ ಹೇಳ್ಕೊಡೋ ಅಂಥ ವಿಷಯ ಇದು. ಕೋಡಿಂಗ್ ಅಂತ ಹೇಳಿದ್ರೆ ನೀವು ಕಂಪ್ಯೂಟರ್ಗೆ ಹೇಳ್ಕೊಡ್ತಾ ಇದ್ದೀರಾ. ಕೋಡಿಂಗ್ ಅಂದರೆ ಅದು ನೀವು ಕಂಪ್ಯೂಟರ್ಗೆ ಈ ಕೆಲಸ ಮಾಡಬೇಕಪ್ಪ ನೀನು ಅಂತ ಹೇಳಿ ಇಂಥ ಪ್ರಶ್ನೆ ಕೇಳಬೇಕಪ್ಪ, ಇಂಥ ಇನ್ಪುಟ್ ಕೇಳಬೇಕಪ್ಪ, ಆಯಿತಾ? ಇಂಥ ಪ್ರಶ್ನೆ ಅಂದರೆ ಇಂಥ ಉತ್ತರ ಕೊಡಬೇಕು ನೀನು ಅಲ್ವಾ? ಈ ಥರ ಅದಕ್ಕೆ ಹೇಳ್ಕೊಡ್ತೀರಾ, ಗೊತ್ತಾಯ್ತಾ? ಸೊ ಕೋಡಿಂಗು ಇಂಥ ಸಣ್ಣ ಪುಟ್ಟ ಏನು ನೀವು ಕಾಂಪ್ಲಿಕೇಟೆಡ್ ಕಷ್ಟದ್ದು ಏನು ಕೋಡಿಂಗ್ ಬೇಕಾಗಿಲ್ಲ. ಸಣ್ಣ ಪುಟ್ಟ ಕೋಡಿಂಗ್ ಆರಾಮಾಗಿ ನೀವೇ ಮಾಡ್ಬೋದು. ಬೇಸಿಕ್ಸ್ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ಈ ಥರ ಸಣ್ಣ ಪುಟ್ಟ ನೀವೇ ಕೋಡಿಂಗ್ ಮಾಡ್ಕೊಬೇಕು. ಕೋಡಿಂಗ್ ಮಾಡಿದಾಗ ಒಂದು ಕಾನ್ಸೆಪ್ಟು, ಒಂದು ಮೆಥಡಾಲಜಿ ಪಕ್ಕ ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ. ಜ್ಞಾಪಕದಲ್ಲಿ ಕೋಡಿಂಗ್ ಇಸ್ ನಥಿಂಗ್ ಬಟ್ ಒಂದು ಕಂಪ್ಯೂಟರ್ಗೆ ಒಂಥರ ಚಿಕ್ಕ ಮಗು ಇದ್ದಂಗೆ, ಪುಟ್ಟ ಹುಡುಗನ ಹುಡುಗಿ ಇದ್ದಂಗೆ, ಮಕ್ಕಳಿಗೆ ಹೇಳ್ಕೊಟ್ಟಂಗೆ, ನಿಮ್ಮ ತಂಗಿಗೋ ತಮ್ಮಂಗೋ ಹೇಳ್ಕೊಟ್ಟಂಗೆ ಇವೆಲ್ಲ. ಸೊ ಅವ್ರಿಗೆ ಹೇಳ್ಕೊಡ್ಬೇಕು, ನಿಮ್ಗೆ ಗೊತ್ತಿರಬೇಕಲ್ಲ. ಹಾಗಾಗಿ ಕೋಡಿಂಗ್ ಕಲೀರಿ, ಕಾಂಪ್ಲಿಕೇಟೆಡ್ ಏನು ಬೇಡ, ಸುಲಭವಾದ ವಿಷಯ ಕಲೀರಿ. ಇಲ್ಲ ಅಂತ ಹೇಳಿದ್ರೆ ಕೋಡಿಂಗ್ ನೋಡಿ ನೀವು ಬಿಟ್ಸ್ ಅರ್ಥ ಮಾಡ್ಕೊಬೇಕು. ಆ ಸ್ಥಿತಿಯಲ್ಲಿ ಕೋಡಿಂಗ್ ಮಾಡೋಕ್ಕಾಗ್ತಿಲ್ವಾ? ಬೇಡ, ಅದು ನೋಡಿದಾಗ ಅರ್ಥ ಆಗಬೇಕು. ಅದು ವೆರಿಫೈ ಮಾಡೋ ಶಕ್ತಿ ಇರಬೇಕು ನಿಮಗೆ. ಆ ಥರ ಬಂತು ಅಂತ ಹೇಳಿದ್ರೆ ಸಾಕು, ಸರಿನಾ? ಸೊ ಈ ಥರ ಮಾಡಿದಾಗ ನೀವು ಶಿಸ್ತಾಗಿ ಯೋಚನೆ ಮಾಡೋದು ಕಲಿತೀರಾ, ಮತ್ತು ಕೆಲಸ ಮಾಡೋದು ಕಲಿತೀರಾ.